ಮೋದಿ ದೋಷ ಕಂಡು ಬಂದಿದೆ. ಬೆಳಗ್ಗೆ ಇವಿಎಂ ನಲ್ಲಿ ಸ್ವಲ್ಪ ದೋಷ ಕಂಡು ಬಂದಿದೆ. ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆ 20ರಲ್ಲಿ ದೋಷ ಕಂಡು ಬಂದಿದೆ. ಕಳೆದ 20 ನಿಮಿಷಗಳಿಂದ ಮತಯಂತ್ರ ಕೈಕೊಟ್ಟಿದೆ. ಹೊಸಪೇಟೆನಲ್ಲಿ ಇವಿಎಂ ಸರಿಪಡಿಸೋದಕ್ಕೆ ಚುನಾವಣಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಹೊಸಪೇಟೆಯಲ್ಲಿ ಮತಯಂತ್ರ ದೋಷ ಜನ ಕಾರವಾರದಲ್ಲೂ ಕೈಕೊಟ್ಟಿದೆ. ಇವಿಎಂ ಸುಮಾರು ಕಡೆ ಇವಿಎಂ ಕೈಕೊಟ್ಟಿರೋದು ಕಂಡು ಬರ್ತಾ ಇದೆ. ಸೈಂಟ್ ಮೈಕೇಲ್ ಶಾಲೆಯಲ್ಲಿ ಇವಿಎಂ ಕೈಕೊಟ್ಟಿದೆ ಕಾರವಾರದಲ್ಲಿ. ದೃಶ್ಯಗಳು ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಅಲ್ಲಿ ವೋಟ್ ಮಾಡೋಕ್ಕೆ. ಬೆಳಗ್ಗೆ ಬೇಗ ವೋಟ್ ಮಾಡಿಬಿಟ್ಟು ಹೋಗೋಣಪ್ಪ ಅಂತ ಕಾರವಾರದಲ್ಲಿ. ಆದರೆ ಇದೊಂದು ಮತಗಟ್ಟೆಯಲ್ಲಿ ಸೈಂಟ್ ಮೈಕೇಲ್ ಶಾಲೆ ಅಲ್ಲಿ ಮತಗಟ್ಟೆಯಲ್ಲಿ ಇವಿಎಂ ಕೈಕೊಟ್ಟಿದೆ. ಇವಿಎಂ ಸರಿ ಮಾಡೋದಕ್ಕೆ ಪಾಪ ಹರಸಾಹಸ ಪಡ್ತಾ ಇದ್ದಾರೆ. 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬೆಳಗಾವಿನಲ್ಲಿ ಇವಿಎಂ ಒಂದು ಕಡೆ ಕೈಕೊಟ್ಟಿರುವಂಥದ್ದು, ವಿಜಯನಗರದಲ್ಲಿ ಕೈಕೊಟ್ಟಿರುವಂಥದ್ದು, ಹಾಗೆಯೇ ಕಾರವಾರದಲ್ಲೂ ಕೂಡ ಇವಿಎಂ ಹಾಳಾಗಿರುವಂಥದ್ದು. ಅದನ್ನು ಸರಿ ಮಾಡೋದಕ್ಕೆ ಚುನಾವಣಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಇದೊಂದು ವಿಚಾರ ಒಂದು ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟಿಂಗ್ ಅಂತಲೇ ಹೇಳಬೇಕು. ಬೆಳಗ್ಗೆ ಪಾಪ ವೋಟ್ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂದ ಬಂದಿರ್ತಾರೆ ಜನಗಳು. ಕೆಲಸ ಎಲ್ಲ ಬಿಟ್ಟು ಬೇಗ ವೋಟ್ ಮಾಡಿ ಹೋಗ್ಬಿಡ್ಬೇಕಪ್ಪ ಅಂತ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಡತ್ತೆ. 40-42 ಡಿಗ್ರಿ ಹೋಗುತ್ತೆ ಕೆಲವು ಕಡೆಗಳಲ್ಲಂತೂ ಉತ್ತರ ಕರ್ನಾಟಕ ಭಾಗದಲ್ಲಿ. ಹಾಗಾಗಿ ಬೇಗ ವೋಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದರೆ ಈ ಇವಿಎಂ ಕೈ ಕೊಟ್ಟಿರ್ತಕ್ಕಂಥದ್ದು 3 ಬೂತ್ಗಳಲ್ಲಿ ಕಂಡು ಬಂದಿದೆ. ಕಾರವಾರದಲ್ಲೂ ಕೂಡ ಇವಿಎಂ ಯಂತ್ರ ಕೈ ಕೊಟ್ಟಿದೆ. ಜನಕ್ಕೆ ಸ್ವಲ್ಪ ಮಟ್ಟಿಗೆ ಅದು ನಿರಾಸೆಯನ್ನ ಮೂಡಿಸಿದೆ. ಸರಿ ಮಾಡೋದಕ್ಕೆ ಚುನಾವಣಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಮತವನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚುನಾವಣೆ ಮಾಡಲಿಕ್ಕೆ ಹೋಗ್ತಾ ಇರುವ ಸಂದರ್ಭದ ದೃಶ್ಯ ಇದು. ಗುಜರಾತ್ನ ಗಾಂಧಿನಗರದಲ್ಲಿ ಮೋದಿ ಮತ ಚಲಾವಣೆಯನ್ನ ಮಾಡಲಿದ್ದಾರೆ. ಬಿಜೆಪಿಯಿಂದ ಅಮಿತ್ ಶಾ ಅವರು ಕಣದಲ್ಲಿರುವಂತಹ ಕ್ಷೇತ್ರ ಇದು. ಇದೇ ರೀತಿಯಲ್ಲಿ ಒಟ್ಟು 90ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಇವತ್ತು 3ನೇ ಹಂತದ, ದೇಶದಾದ್ಯಂತ ನಾವು ಗಮನಿಸೋದೇ ಆದರೆ 3ನೇ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇರೋದು. ಅಭ್ಯರ್ಥಿಗಳ ಭವಿಷ್ಯವನ್ನ ಬರೀಲಿಕ್ಕೆ ಸಿದ್ಧರಾಗಿದ್ದಾರೆ ಮತದಾರರು. ರಾಜ್ಯದಲ್ಲಿ 2ನೇ ಹಾಗೆ ಕೊನೆ ಹಂತದ ಮತದಾನ ಪ್ರಕ್ರಿಯೆ. ಇದೆಲ್ಲದರ ನಡುವೆ ಖುದ್ದು ನರೇಂದ್ರ ಮೋದಿ ಅವರೇ ತೆರಳಿ ಮತಗಟ್ಟೆಗೆ ಓಟನ್ನು ಚಲಾವಣೆ ಮಾಡ್ತಾ ಇರುವ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ನಿಂತು ನೋಡ್ತಾ ಇದ್ದಾರೆ. ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದಾರೆ. ಹಾಗೆ ಕೈಗಳನ್ನು ವೇವ್ ಮಾಡುವ ಮೂಲಕ ತಮ್ಮ ಬೆಂಬಲ ನಿಮಗಿದೆ ಅಂತ ಹೇಳಿ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಪ್ರಧಾನಿ ಆದರೂ ಕೂಡ ಸಾಮಾನ್ಯರಂತೆ ಅವರು ಸರತಿ ಸಾಲಿನಲ್ಲಿ ನಿಂತು ಪ್ರತಿ ಬಾರಿ ಕೂಡ ವೋಟ್ ಹಾಕೋದನ್ನು ನಾವು ಗಮನಿಸಿದ್ದೀವಿ.